ಮಾಡುತ್ತಿರುವಂತಹ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಒದಗಿಸಲಾಗುವ ಶೂ ಮತ್ತು ಸಾಕ್ಸ್ ಖರೀದಿ ಮಾಡುವ ಬಗ್ಗೆ ಸುತ್ತೋಲೆಯನ್ನು ದಿನಾಂಕ 25/6/2025 ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, ನೃಪತುಂಗ ರಸ್ತೆ, ಬೆಂಗಳೂರು ಇವರು ಹೊರಡಿಸಿದ್ದಾರೆ. ಸುತ್ತೋಲೆಯ ಅನುಸಾರ ಖರೀದಿ ಹಾಗೂ ವಿತರಣಾ ಪ್ರಕ್ರಿಯೆಯನ್ನು ನೋಡೋಣ ಬನ್ನಿ. 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದಲ್ಲಿನ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆಸಲ್ಪಡುತ್ತಿರುವ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂದಾಜು 40.68 ಲಕ್ಷ ವಿದ್ಯಾರ್ಥಿ-ವಿದ್ಯಾರ್ಥಿನಿಯರಿಗೆ ಒಟ್ಟು ರೂಪಾಯಿ 11,188 ವೆಚ್ಚದಲ್ಲಿ ಉಚಿತವಾಗಿ 1 ಜೊತೆ ಶೂ ಮತ್ತು 2 ಜೊತೆ ಸಾಕ್ಸ್ಗಳನ್ನು ಅಥವಾ ಸ್ಯಾಂಡಲ್ಗಳನ್ನು ವಿತರಿಸಬೇಕಾಗಿದೆ. ಸದರಿ ಕಾರ್ಯಕ್ರಮಕ್ಕೆ ತಗುಲುವ ವೆಚ್ಚವನ್ನು 2025-26ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2202-1-19-003 ವಿದ್ಯಾವಿಕಾಸ ಸ್ಕೀಮ್ ಇನ್ಸೆಂಟಿವ್ ಫಾರ್ ಸ್ಟೂಡೆಂಟ್ಸ್ ರಡಿ ಬಿಡುಗಡೆಗೊಳಿಸಲಾಗಿದ್ದು ಈ ಕೆಳಕಂಡಂತೆ ಭರಿಸತಕ್ಕದ್ದು. ಲೆಕ್ಕಶೀರ್ಷಿಕೆ ಉಪಶೀರ್ಷಿಕೆಗಳಡಿ ಎಷ್ಟು ಅನುದಾನ ಬಂದಿದೆ ಅಂತ ತಿಳಿಸಿದ್ದಾರೆ. ಇನ್ನು ಷರತ್ತುಗಳನ್ನ ನೋಡೋಣ ಬನ್ನಿ. ಮೊದಲನೇ ಷರತ್ತು, ವಿದ್ಯಾರ್ಥಿಗಳ ಸ್ಯಾಂಡಲ್ಗಳ ಅಳತೆ ದಾಖಲಿಸಿ ಉತ್ತಮ ಗುಣಮಟ್ಟದ ಸ್ಯಾಂಡಲ್ಗಳನ್ನು ಸ್ಥಳೀಯವಾಗಿ ಖರೀದಿಸಿ ವಿತರಣೆ ಮಾಡುವ ಜವಾಬ್ದಾರಿಯನ್ನು ಸಂಬಂಧಿಸಿದ ಶಾಲೆಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ SDMCಗೆ ವಹಿಸುವುದು. ಸಂಪೂರ್ಣವಾಗಿ SDMC ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ. ಸಂಪೂರ್ಣ ಖರೀದಿ ಪ್ರಕ್ರಿಯೆಯ ಜವಾಬ್ದಾರಿ SDMC ಅವರದು. ಎರಡನೇ ಷರತ್ತು, 1 ಜೊತೆ ಕಪ್ಪು ಬಣ್ಣದ ಶೂಗಳನ್ನು ಹಾಗೂ 2 ಜೊತೆ ಬಿಳಿ ಬಣ್ಣದ ಸಾಕ್ಸ್ಗಳನ್ನು ಖರೀದಿಸಿ ವಿತರಿಸುವುದು. ಅಂದರೆ ಕಡ್ಡಾಯವಾಗಿ ಕಪ್ಪು ಬಣ್ಣದ ಶೂಗಳು 1 ಜೊತೆ, 2 ಜೊತೆ ಬಿಳಿ ಸಾಕ್ಸನ್ನೇ ವಿತರಿಸಬೇಕು. ಸ್ಥಳೀಯ ವಾತಾವರಣಕ್ಕೆ ಅನುಗುಣವಾಗಿ ಶೂ ಮತ್ತು ಸಾಕ್ಸ್ಗಳ ಬದಲಾಗಿ ಕಪ್ಪು ಅಥವಾ ಕಂದು ಬಣ್ಣದ ಸ್ಯಾಂಡಲ್ಗಳನ್ನು ಖರೀದಿಸಿ ವಿತರಿಸುವುದು. 3. ಎಲ್ಲ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶೂ ಮತ್ತು ಸಾಕ್ಸ್ಗಳನ್ನು ಖರೀದಿಸಿ ವಿತರಿಸುವ ಪ್ರಕ್ರಿಯೆಯಲ್ಲಿ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ SDMCಯು ಪಾರದರ್ಶಕತೆ ಕಾಪಾಡುವುದು. 4. ಶೂ ಮತ್ತು ಸಾಕ್ಸ್ಗಳ ಖರೀದಿ ಪ್ರಕ್ರಿಯೆ ಪ್ರಾರಂಭಿಸುವ ಮುನ್ನ ಈ ಆದೇಶ ಹೊರಡಿಸಿದ 1 ವಾರದೊಳಗೆ SDMCಯು ಕೆಳಕಂಡಂತೆ ಖರೀದಿ ಸಮಿತಿಯನ್ನು ರಚಿಸತಕ್ಕದ್ದು. ಅಂದರೆ ಈ ಆದೇಶ ಹೊರಡಿಸಿರೋದು 25/6/2025 ಇದರ 1 ವಾರದೊಳಗೆ ಕಡ್ಡಾಯವಾಗಿ SDMCಯು ಖರೀದಿ ಸಮಿತಿಯನ್ನು ರಚನೆ ಮಾಡಲೇಬೇಕು. ಆ ಖರೀದಿ ಸಮಿತಿಯಲ್ಲಿ SDMC ಅಧ್ಯಕ್ಷರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರು ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. SDMC ನಾಮನಿರ್ದೇಶಿತ 3 ಸದಸ್ಯರು, 2 ಮಹಿಳಾ ಸದಸ್ಯರು ಕಡ್ಡಾಯವಾಗಿರಬೇಕು. ಇವರು ಆ ಸಮಿತಿಯ ಸದಸ್ಯರಾಗಿರ್ತಾರೆ. ಇಲ್ಲಿ ನಾಮನಿರ್ದೇಶಿತ ಸದಸ್ಯರು ಅಂತಂದರೆ SDMCಯಲ್ಲಿ ಇರುವಂತಹ ಸದಸ್ಯರಲ್ಲಿ ಈ ಖರೀದಿ ಸಮಿತಿಗೆ ನಾಮನಿರ್ದೇಶನ ಮಾಡಿರುವವರು ಎಂದು ಅರ್ಥ. SDMCಯಲ್ಲಿ ಇರುವಂತಹ ನಾಮನಿರ್ದೇಶಿತ ಸದಸ್ಯರಲ್ಲ. 5ನೇ ಷರತ್ತು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯು ಸಭೆ ನಡೆಸಿ ಶೂ ಮತ್ತು ಸಾಕ್ಸ್ ಅಥವಾ ಸ್ಯಾಂಡಲ್ ಖರೀದಿಯ ಸದಸ್ಯರನ್ನು ಆಯ್ಕೆಗೊಳಿಸಬೇಕು. ಈ ಉದ್ದೇಶಕ್ಕಾಗಿ ನಡೆಸುವ SDMC ಸಭೆಯಲ್ಲಿ ಕನಿಷ್ಠ ಅರ್ಧದಷ್ಟು ಸದಸ್ಯರು ಹಾಜರಿರತಕ್ಕದ್ದು ಹಾಗೂ ಸಮಿತಿಯ ನಡಾವಳಿಯನ್ನು ವಲಯ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು BRP ಅಥವಾ CRP ಇಲಾಖೆಯ ಅಂತರ್ಜಾಲ ತಾಣದಲ್ಲಿ ದಾಖಲಿಸತಕ್ಕದ್ದು. 6. ಸದರಿ ಸಮಿತಿಯು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನೋಂದಾಯಿತವಾದ ಉತ್ತಮ ಗುಣಮಟ್ಟದ ಶೂ ಮತ್ತು ಸಾಕ್ಸ್ ಅಥವಾ ಸ್ಯಾಂಡಲ್ ವಿತರಿಸುವ ಸತತ 3 ವರ್ಷ ಅನುಭವವುಳ್ಳ ಕನಿಷ್ಠ 3 ಪ್ರತಿಷ್ಠಿತ ಬ್ರ್ಯಾಂಡೆಡ್ ಕಂಪನಿಗಳ ಅಧಿಕೃತ ಸರಬರಾಜುದಾರರಿಂದ ಅಂದಾಜು ದರಪಟ್ಟಿಯನ್ನು ಪಡೆಯತಕ್ಕದ್ದು ಹಾಗೂ ಅಂದಾಜು ದರಪಟ್ಟಿಯ ಪ್ರತಿಗಳು, ಸರಬರಾಜುದಾರರ ವಿವರ ಮತ್ತು ಸರಬರಾಜುದಾರರ GSTIN ಸಂಖ್ಯೆಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಅಂತರ್ಜಾಲ ತಾಣದಲ್ಲಿ ಕಡ್ಡಾಯವಾಗಿ ದಾಖಲಿಸತಕ್ಕದ್ದು. 3ನೇ ಷರತ್ತಿನಲ್ಲಿ ಪಾರದರ್ಶಕತೆಯನ್ನು ಕಾಪಾಡಬೇಕು ಅಂತ ತಿಳಿಸಿರುವ ನಿಟ್ಟಿನಲ್ಲಿ ಸಂಪೂರ್ಣ ಖರೀದಿ ಪ್ರಕ್ರಿಯೆಯ ವಿವರವನ್ನು ಜಾಲತಾಣದಲ್ಲಿ ನಮೂದಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕನಿಷ್ಠ 3 ವರ್ಷ
ಅನುಭವ ಇರುವಂತಹ ಕಂಪನಿಗಳ ಶೂ ಸಾಕ್ಸನ್ನು ಖರೀದಿ ಮಾಡಬೇಕಾಗತ್ತೆ. ಕನಿಷ್ಠ 3 ಅಂಗಡಿಗಳಿಂದ ಅಂದಾಜು ದರಪಟ್ಟಿಯನ್ನು ಪಡಿಬೇಕಾಗತ್ತೆ. ಹಾಗೂ ಅವರ ವಿವರ ಹಾಗೂ GST ಸಂಖ್ಯೆಯನ್ನು ಇಲಾಖೆಯ ಅಂತರ್ಜಾಲ ತಾಣದಲ್ಲಿ ದಾಖಲಿಸಬೇಕಾಗತ್ತೆ. 7ನೇ ಷರತ್ತು, ಶೂಗಳ ಮೇಲ್ಪದರು ಪಾಲಿವಿನೈಲ್ ಕೋಟೆಡ್ ಅಂದರೆ PVC ಕೋಟೆಡ್ ಆಗಿರಬೇಕು. ವಿಸ್ಕೋಸ್ ಪಾಲಿಯೆಸ್ಟರ್ ಕಾಟನ್ ಫ್ಯಾಬ್ರಿಕ್ 1.5 mm ಹೊಂದಿದ ಮತ್ತು ಎಕ್ಸ್ಟೆಂಡೆಡ್ ಪಾಲಿವಿನೈಲ್ ಕ್ಲೋರೈಡ್ PVC ಸೋಲ್ ಹೊಂದಿದ ಹಾಗೂ ಒಳಪದರು ಇನ್ಸಾಕ್ ಬಟ್ಟೆ ಅಥವಾ ಫ್ಯಾಬ್ರಿಕ್ನಿಂದ ಕೂಡಿರುವುದನ್ನು ಅಂದಾಜು 0.8 mm ದಪ್ಪ ಇರಬೇಕು ಅಂತಹದ್ದನ್ನು ಖರೀದಿಸಬೇಕು. SDMCಗಳು ಸ್ಯಾಂಡಲ್ಗಳನ್ನು ಖರೀದಿಸಲು ತೀರ್ಮಾನಿಸಿದಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ವೆಲ್ಕ್ರೋ ಸ್ಯಾಂಡಲ್ಗಳನ್ನು ಮತ್ತು ಲೈನಿಂಗ್ ಸಾಕ್ಸ್ ಖರೀದಿಸಿ ವಿತರಿಸುವುದು. ಹೀಗೆ ಈ ಸೈಜ್ ಹಾಗೂ ಈ ಕ್ವಾಲಿಟಿ ಇರುವಂತಹ ಶೂಸ್ ಮತ್ತು ಸಾಕ್ಸ್ಗಳನ್ನು ವಿತರಣೆ ಮಾಡಬೇಕಾಗತ್ತೆ. 8ನೇ ಷರತ್ತು, ಪ್ರತಿಯೊಂದು ತಾಲೂಕಿನಲ್ಲಿ ಕನಿಷ್ಠ 5ರಷ್ಟು ಶಾಲೆಗಳಲ್ಲಿನ ಶೂ ಮತ್ತು ಸಾಕ್ಸ್ ಗುಣಮಟ್ಟವನ್ನು ಯಾದೃಚ್ಛಿಕವಾಗಿ ಪರೀಕ್ಷಿಸಲು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯವರು ಒಂದು ಸಮಿತಿಯನ್ನು ರಚಿಸಲು ಕ್ರಮ ಕೈಗೊಳ್ಳುವುದು. 9ನೇ ಷರತ್ತು, ಹಿಂದಿನ ಸಾಲುಗಳಲ್ಲಿ ಕಳಪೆ ಗುಣಮಟ್ಟದ ಮತ್ತು ನಕಲಿ ಬ್ರ್ಯಾಂಡೆಡ್ ಶೂ ಮತ್ತು ಸಾಕ್ಸ್ ಸರಬರಾಜಾಗಿರುವ ಬಗ್ಗೆ ಸರ್ಕಾರದ ಹಂತದಲ್ಲಿ ದೂರುಗಳು ಸ್ವೀಕೃತವಾಗಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ ಜಾಗರೂಕತೆಯಿಂದ ಪರಿಶೀಲಿಸಿ ರಾಷ್ಟ್ರಮಟ್ಟದ ಹೆಸರಾಂತ ಕಂಪನಿಗಳ ಅಥವಾ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅಧಿಕೃತ ಮಾರಾಟಗಾರರಿಂದ ಶೂ ಮತ್ತು ಸಾಕ್ಸ್ ಅಥವಾ ಸ್ಯಾಂಡಲ್ಗಳನ್ನು ಖರೀದಿಸತಕ್ಕದ್ದು. ಇದು ಅತ್ಯಂತ ಪ್ರಮುಖವಾದಂತಹ ಅಂಶ. ರಾಷ್ಟ್ರಮಟ್ಟದ ಹೆಸರಾಂತ ಕಂಪನಿಗಳ ಅಥವಾ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅಧಿಕೃತ ಮಾರಾಟಗಾರರಿಂದ ಶೂ ಮತ್ತು ಸಾಕ್ಸ್ ಅಥವಾ ಸ್ಯಾಂಡಲ್ಗಳನ್ನು ಖರೀದಿಸತಕ್ಕದ್ದು. ಅನಧಿಕೃತ ಮಾರಾಟಗಾರರಿಂದ ನಕಲಿ ಬ್ರ್ಯಾಂಡ್ ಅಥವಾ ಕಳಪೆ ಗುಣಮಟ್ಟದ ಶೂ ಮತ್ತು ಸಾಕ್ಸ್ ಅಥವಾ ಸ್ಯಾಂಡಲ್ಗಳನ್ನು ಖರೀದಿಸಿರುವ ಬಗ್ಗೆ ದೂರುಗಳು ವರದಿಯಾದಲ್ಲಿ ತಪಾಸಣೆಗೆ ಒಳಪಡಿಸಿ ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರು ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ಉಪನಿರ್ದೇಶಕರ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಮುಖ್ಯೋಪಾಧ್ಯಾಯರು ಖರೀದಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಈ ಸಂಪೂರ್ಣ ಶೂ ಮತ್ತು ಸಾಕ್ಸ್ ಖರೀದಿ ವಿತರಣೆಯ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳಾದರೂ ಸಹ ಶಾಲಾ ಮುಖ್ಯೋಪಾಧ್ಯಾಯರು ನೇರ ಹೊಣೆಗಾರರಾಗಿರ್ತಾರೆ. ಆ ನಂತರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಹ ಜವಾಬ್ದಾರರಾಗಿರ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ. 10ನೇ ಷರತ್ತು, ಶೂ ಮತ್ತು ಸಾಕ್ಸ್ಗಳನ್ನು ವಿದ್ಯಾರ್ಥಿಗಳ ಹಾಜರಾತಿಯನ್ನು ಗಮನಿಸಿ ಅದಕ್ಕೆ ತಕ್ಕಂತೆ SDMC ಅನುಮೋದಿತ ಸಮಿತಿಯು ಸ್ಥಳೀಯವಾಗಿ ಖರೀದಿಸುವುದು. ವಲಯ ಅಥವಾ ಕ್ಲಸ್ಟರ್ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರೀಕೃತ ವ್ಯವಸ್ಥೆಯಡಿ ಖರೀದಿ ಪ್ರಕ್ರಿಯೆ ನಡೆಸುವುದನ್ನು ಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೇಂದ್ರೀಕೃತ ಖರೀದಿ ಪ್ರಕ್ರಿಯೆ ನಡೆಸತಕ್ಕದ್ದಲ್ಲ. ಶೂ ಮತ್ತು ಸಾಕ್ಸನ್ನು ಸ್ಥಳೀಯವಾಗಿಯೇ ಖರೀದಿಸಬೇಕೇ ಹೊರತು ಇಡೀ ಕ್ಲಸ್ಟರ್ ಅಥವಾ ತಾಲೂಕು ಅಥವಾ ಜಿಲ್ಲೆಯವರೆಲ್ಲ ಒಂದೇ ಅಂಗಡಿಯಲ್ಲಿ ಖರೀದಿಸುವಂತಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು 11ನೇ ಷರತ್ತು, ಶೂ ಮತ್ತು ಸಾಕ್ಸ್ ಅಥವಾ ಸ್ಯಾಂಡಲ್ ಖರೀದಿಸುವ ಶಾಲೆಗಳು ಶಾಲಾ ಖರೀದಿ ಸಮಿತಿಯು ಕರ್ನಾಟಕ ಸಾರ್ವಜನಿಕ ಖರೀದಿಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಹಾಗೂ ಅದರಡಿಯಲ್ಲಿ ಹೊರಡಿಸಲಾದ ನಿಯಮಗಳನ್ನು ಚಾಚೂ ತಪ್ಪದೆ ಕಡ್ಡಾಯವಾಗಿ ಹಾಗೂ ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 12ನೇ ಷರತ್ತು, 2025-26ನೇ ಸಾಲಿನಲ್ಲಿ ಈ ಕೆಳಕಂಡ ದರದಲ್ಲಿ SDMCಗಳು 1 ಜೊತೆ ಶೂ ಮತ್ತು 2 ಜೊತೆ ಸಾಕ್ಸ್ ಅಥವಾ ಸ್ಯಾಂಡಲ್ಗಳನ್ನು ಖರೀದಿಸುವುದು. ಅಗತ್ಯವಾದ ಅನುದಾನಗಳನ್ನು SDMCಗಳ ಜಂಟಿ ಖಾತೆಗೆ ನೇರವಾಗಿ ರಾಜ್ಯ ಖಜಾನೆಯ ತಂತ್ರಾಂಶದ ನೇರ ನಗದು ವರ್ಗಾವಣೆ ಪ್ರಕಾರ ಬಿಡುಗಡೆ ಮಾಡಲಾಗುವುದು. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ತಲಾ ರೂಪಾಯಿ 265, 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ತಲಾ ರೂಪಾಯಿ 295, 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತಲಾ ರೂಪಾಯಿ 325. ಆದಾಗ್ಯೂ
ಸೇವಾ ದೃಷ್ಟಿಯಿಂದ ದಾನಿಗಳು, ಖಾಸಗಿ ಸಂಸ್ಥೆಗಳು ಈ ಉದ್ದೇಶಕ್ಕಾಗಿ ಹೆಚ್ಚುವರಿ ಹಣ ನೀಡಿದ್ದಲ್ಲಿ ಅದನ್ನೂ ಬಳಸಿಕೊಂಡು ಇನ್ನೂ ಉತ್ತಮ ಗುಣಮಟ್ಟದ ಶೂ ಮತ್ತು ಸಾಕ್ಸ್ಗಳನ್ನು ಖರೀದಿಸಿ ವಿತರಿಸಬಹುದು. ಮುಂದಿನ ಷರತ್ತು, ಎಸ್ಡಿಎಂಸಿಯವರು ವಿದ್ಯಾರ್ಥಿಗಳ ಪಾದದ ಅಳತೆ ಪಡೆದು ನೋಂದಾಯಿತ ವಿತರಕರಿಂದ ದರಪಟ್ಟಿ ಪಡೆದು ಗುಣಮಟ್ಟದ ಸ್ಯಾಂಡಲ್ಗಳನ್ನು ಖರೀದಿಸಲು ಕ್ರಮವಹಿಸುವುದು. ಯಾವುದೇ ಕಾರಣಕ್ಕೂ ಖರೀದಿ ಪ್ರಕ್ರಿಯೆಯನ್ನು ವಿಳಂಬ ಮಾಡತಕ್ಕದ್ದಲ್ಲ. ನಿಗದಿತ ಕಾಲಮಿತಿಯೊಳಗೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸನ್ನು ವಿತರಿಸಬೇಕು. ನಿಯಮಾನುಸಾರ ಖರೀದಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಖರೀದಿ ಬಳಕೆ ಪ್ರಮಾಣಪತ್ರವನ್ನು ಮತ್ತು ಖರೀದಿ ಸ್ವೀಕೃತಿಗಳನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒದಗಿಸುವುದು ಮತ್ತು ಈ ವೆಚ್ಚಗಳನ್ನು ಆಡಿಟ್ಗೆ ಒಳಪಡಿಸುವುದು. ಮಕ್ಕಳ ದಾಖಲಾತಿ ಅನುಗುಣವಾಗಿ ವೆಚ್ಚ ಮಾಡಲಾದ ಅನುದಾನವನ್ನು ಹೊರತುಪಡಿಸಿ ಉಳಿಕೆ ಅನುದಾನವನ್ನು ಎಸ್ಡಿಎಂಸಿಯವರು ಆಯುಕ್ತರ ಕಚೇರಿಗೆ ಸಲ್ಲಿಸುವುದು. ಅಂದರೆ ಹೆಚ್ಚುವರಿಯಾಗಿ ಹಣ ಬಂದಿದ್ದರೆ ಅದನ್ನು ವಾಪಸ್ ಕಟ್ಟಬೇಕು. ಸಂಬಂಧಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಕಾರ್ಯಕ್ರಮದ ಅನುಷ್ಠಾನ ಮೇಲುಸ್ತುವಾರಿ ನೋಡಿಕೊಳ್ಳುವುದು. ಗುಣಮಟ್ಟದ ಶೂ ಮತ್ತು ಸಾಕ್ಸ್ ಅಥವಾ ಸ್ಯಾಂಡಲ್ಗಳನ್ನು ಖರೀದಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಹಾಗೂ ಈ ಪ್ರಕ್ರಿಯೆಗೆ ನಿಗದಿತ ವೇಳಾಪಟ್ಟಿಯನ್ನು ಹೊರಡಿಸಿ ವಿತರಣಾ ಕಾರ್ಯ ಪೂರ್ಣಗೊಳಿಸುವುದು. ಆಯಾ ತಾಲೂಕು ಮತ್ತು ಜಿಲ್ಲೆಯ ಶಾಲಾವಾರು ಬಳಕೆ ಪ್ರಮಾಣಪತ್ರಗಳನ್ನು ಪೂರ್ಣ ಕ್ರೋಢೀಕೃತ ವರದಿಯೊಂದಿಗೆ ನಿಗದಿತ ಸಮಯದೊಳಗೆ ಈ ಕಚೇರಿಗೆ ಸಲ್ಲಿಸುವುದು. ಅಂತಿಮವಾಗಿ ಉಳಿತಾಯವಾಗುವ ಅನುದಾನವನ್ನು ಅಕೌಂಟ್ ಹೋಲ್ಡರ್ ನೇಮ್ CPI ಅಕೌಂಟ್ ನಂಬರ್ 546034600713 IFSC ಕೋಡ್ SBIN 00404526 ಈ ಖಾತೆಗೆ ಜಿಲ್ಲಾವಾರು ಕ್ರೋಢೀಕರಣ ಮಾಡಿ ಉಪನಿರ್ದೇಶಕರು ಆಡಳಿತರವರು RTGS ಅಥವಾ ನೆಫ್ಟ್ ಮೂಲಕ ಪಾವತಿ ಮಾಡುವುದು ಮತ್ತು ಈ ಕಚೇರಿಗೆ ಮಾಹಿತಿಯನ್ನು ನೀಡುವುದು. 17. ಸದರಿ ಕಾರ್ಯಕ್ರಮದ ಭೌತಿಕ ಪ್ರಗತಿಯನ್ನು ತಂತ್ರಾಂಶದಲ್ಲಿ ಶಾಲಾವಾರು ಇಂದೀಕರಿಸುವುದು ಹಾಗೂ ಬಳಕೆಯಾಗದ ಅನುದಾನದ ವಿವರಗಳನ್ನು ಈ ಕಚೇರಿಗೆ ವರದಿ ಮಾಡುವುದು. 18. ಶೂ ಸಾಕ್ಸ್ಗಳನ್ನು ಮಕ್ಕಳಿಗೆ ವಿತರಿಸಿದ ನಂತರ SATS ತಂತ್ರಾಂಶದಲ್ಲಿ ಅಂದರೆ SATSನಲ್ಲಿ ಕಡ್ಡಾಯವಾಗಿ ಮಾಹಿತಿಯನ್ನು ತಪ್ಪದೆ ಶಾಲಾ ಮುಖ್ಯ ಶಿಕ್ಷಕರು ಇಂದೀಕರಿಸುವುದು. ಅಂದರೆ SCDEN ಪೋರ್ಟಲ್ನಲ್ಲಿ ಹಾಗೂ SATSನಲ್ಲಿ ಎರಡೂ ಕಡೆ ನಮೂದಿಸುವುದು ಕಡ್ಡಾಯವಾಗಿರುತ್ತದೆ. ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಇವರು ಸಹಿಯನ್ನು ಮಾಡಿರ್ತಾರೆ. ಇದಿಷ್ಟು ಶೂ ಸಾಕ್ಸ್ ಖರೀದಿಸಿ ವಿತರಣೆ ಪ್ರಕ್ರಿಯೆಯ ಬಗ್ಗೆ ಆಯಿತು. ಇದಕ್ಕೆ ಪೂರಕವಾಗಿ ಶಾಲೆಯಲ್ಲಿ ಹಲವಾರು ದಾಖಲೆಗಳನ್ನ ಕಡ್ಡಾಯವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆಡಿಟ್ ಸಂದರ್ಭದಲ್ಲಿ ಜಲಾಶಯದಲ್ಲಿ ವಿಶೇಷವಾದಂಥ ಹಬ್ಬದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕಾವೇರಿ ಭಾಗಮಂಡಲದಿಂದ ಹಿಡಿದು ಪೂಂಪುಹಾರ್ಗೆ 835 ಕಿಲೋಮೀಟರ್ ಹರಿತಾಳೆ. ಅಂಥ ಕಾವೇರಿ ಬ್ರಹ್ಮಗಿರಿಯಾದ ಭಾಗಮಂಡಲದಲ್ಲಿ ಹುಟ್ಟಿದಾಳೆ ಅಂತ ನಮ್ಮಲ್ಲೆಲ್ಲ ಪುರಾಣದಲ್ಲಿ ಹೇಳುತ್ತೆ. ಹಾಗೆ ಅಲ್ಲಿಂದ ಕಾವೇರಿ ಹರಿದು ಕೃಷ್ಣರಾಜ ಜಲಾಶಯದಲ್ಲಿ ಸಂಪೂರ್ಣವಾಗಿ ಸೇರ್ತಾಳೆ. ಇದು ಪ್ರತಿ ವರ್ಷ ನಮಗೆ ಹಿಂದಿನ ಕಾಲದಲ್ಲಿ ಆಡು ಭಾಷೆಗಳಲ್ಲಿ ಉಪವಾಸದ ಹೊಳೆ ಅಂತ ಕರೀತಾರೆ. ಆಷಾಢ ಶುದ್ಧ ಏಕಾದಶಿ ದಿನ ಈ ಹೊಳೆ ನಮಗೆಲ್ಲ ಡ್ಯಾಮ್ ತುಂಬಿ ನೀರು ಬರ್ತಾಯಿತ್ತು. ಆದರೆ 90 ವರ್ಷಗಳ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಡ್ಯಾಮ್ ತುಂಬಿರೋದು ಇದೇ ಪ್ರಥಮ. ಯಾಕೆ ಅಂದರೆ ಕಾವೇರಿ ಅಲ್ಲಿಂದ ಬ್ರಹ್ಮಗಿರಿಯಿಂದ ಹುಟ್ಟಿದ ಮೇಲೆ ಹೇಮಾವತಿ ಮತ್ತು ಹಾಂಗಿ ಇದರಿಂದ ಬಳಸ್ಕೊಂಡು ಬಂದಾಗ ಲಕ್ಷ್ಮಣ ತೀರ್ಥ ಎರಡು ನದಿಗಳನ್ನು ಸೇರಿ ಕಾವೇರಿ ಸಂಗಮ ಆಗ್ತಾಳೆ ಡ್ಯಾಮ್ನಲ್ಲಿ.